ಮಕ್ಕಳು ಚೆನ್ನಾಗಿ ವೇಟ್ ಗೇನ್ ಆಗಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೊಡೋದು ತುಂಬ ಇಂಪಾರ್ಟೆಂಟ್. ಆದರೆ 90% ಆಫ್ ದ ಪೇರೆಂಟ್ಸ್ ಮಾಡೋ ಮಿಸ್ಟೇಕಿಂದ ಇದರಿಂದ ಆಗುವಂಥ ಅಡ್ವಾಂಟೇಜಸ್ಗಿಂತ ಪ್ರಾಬ್ಲಮ್ಸೇ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ 6 ತಿಂಗಳಾದಮೇಲೆ ನೀವು ಡ್ರೈ ಫ್ರೂಟ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಆದರೆ ಫಸ್ಟ್ ಅರ್ಜೆಂಟ್ ಮಾಡಬೇಡಿ. ಮಗುಗೆ ರಾಗಿ ಸರಿ ಮತ್ತು ವೆಜಿಟೇಬಲ್ ಮತ್ತು ಫ್ರೂಟ್ ಪ್ಯೂರೀಸನ್ನು ಕೊಟ್ಬಿಟ್ಟು ಸೆಟ್ಲ್ ಆಗೋಕ್ಕೆ ಟೈಮ್ ಕೊಡಿ. ಅದಾದಮೇಲೆ ಒನ್ ಬೈ ಒನ್ ಡ್ರೈ ಫ್ರೂಟ್ಸನ್ನು ಸ್ಟಾರ್ಟ್ ಮಾಡಿ. ಯಾವತ್ತು ಮಿಕ್ಸ್ಡ್ ಪೌಡರ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂದರೆ ಕೆಲವೊಂದು ಮಕ್ಕಳಿಗೆ ನಟ್ಸ್ ಅಲರ್ಜಿ ಇರುವಂಥ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಮಕ್ಕಳಿಗೆ ಯಾವತ್ತೂ ಕೂಡ 3 ವರ್ಷದ ಮಕ್ಕಳು, ಇವೊಂದು 2 ವರ್ಷಕ್ಕೆ ಹಲ್ ಬಂದರೂ ಕೂಡ 3 ವರ್ಷದ ಒಳಗಿನ ಮಕ್ಕಳಿಗೆ ಫುಲ್ ಹೋಲ್ ಡ್ರೈ ಫ್ರೂಟ್ಸನ್ನು ಕೊಡಬೇಡಿ. ಇದರಿಂದ ಚೋಕಿಂಗ್ ಆಗುವಂಥ ರಿಸ್ಕ್ ಇರುತ್ತೆ. ಮೂರನೇದು, ಎಂತೂಸಿಯಾಸ್ಟಿಕ್ ಆಗಿ ಪೇರೆಂಟ್ಸ್ ಅಂತೂ ಸ್ಟಾರ್ಟ್ ಮಾಡ್ತಾರೆ ಡ್ರೈ ಫ್ರೂಟ್ಸ್ ಕೊಡಬೇಕು ಅಂತ. ಆದರೆ ಅದನ್ನು ನಿಯಮಿತವಾಗಿ ಕೊಡೋದಿಲ್ಲ. ಸ್ವಲ್ಪ ದಿನ ಕೊಡೋದು, ಸ್ವಲ್ಪ ದಿನ ಸ್ಟಾಪ್ ಮಾಡ್ತಾರೆ. ಅದರಿಂದ ಅಡ್ವಾಂಟೇಜಸ್ ಸಿಗೋದಿಲ್ಲ. ಸೊ ಹಾಗಾಗಿ ಎವ್ರಿ ಡೇ ಯಾವುದಾದ್ರೂ ಫಾರ್ಮಲ್ಲಿ ನೀವು ಡ್ರೈ ಫ್ರೂಟ್ಸನ್ನು ಕೊಡೋದು ತುಂಬ ಇಂಪಾರ್ಟೆಂಟ್. ನಾಲ್ಕನೇದು, ಡ್ರೈ ಫ್ರೂಟ್ಸನ್ನು ಕೊಡಬೇಕಾದ್ರೆ ಡಿಫ್ರೆಂಟ್ ವೆರೈಟಿ ಆಫ್ ಡ್ರೈ ಫ್ರೂಟ್ಸನ್ನು ಪ್ರತಿ 7 ದಿನಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇರಿ. ಇದರಿಂದ ಪ್ರತಿಯೊಂದು ಡ್ರೈ ಫ್ರೂಟ್ಸಲ್ಲಿರುವಂಥ ಅಡ್ವಾಂಟೇಜಸ್ ಮಕ್ಕಳಿಗೆ ಚೆನ್ನಾಗಿ ಹೋಗುತ್ತೆ. ಮತ್ತು ಯಾವಾಗಲೂ ಕೂಡ ಡ್ರೈ ಫ್ರೂಟ್ಸ್ ಕೊಡುವಾಗ ಅದನ್ನು ನೆನೆಸಿಟ್ಟು ತೆಗೆದು ನೀವು ಮಕ್ಕಳಿಗೆ ಕೊಡಬಹುದು, ಅಥವಾ ಯಾವಾಗಲೂ ಕೂಡ ಡ್ರೈ ರೋಸ್ಟ್ ಮಾಡೋದ್ರಿಂದ ಅದರಿಂದ ನ್ಯೂಟ್ರಿಟಿವ್ ವ್ಯಾಲ್ಯೂ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.